ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಮಹಿಮೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ, ನನ್ನನ್ನು ಬಲಪಡಿಸಲು ಬನ್ನಿರಿ, ನನ್ನನ್ನು ಅಭಿಷೇಕಿಸಲು ಬನ್ನಿರಿ, ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ. ಸಪ್ತವರಗಳ ದಾತರೇ ಬನ್ನಿರಿ, ಓ ಕೃಪೆಯ ದಾತರೇ ಬನ್ನಿರಿ, ಓ ಪವಿತ್ರಾತ್ಮರೇ 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 ಬನ್ನಿರಿ. ನನ್ನ ಮನಸ್ಸನ್ನು ಪ್ರಶಾಂತಗೊಳಿಸಿರಿ, ನನ್ನ ಮನಸ್ಸನ್ನು ಪ್ರಶಾಂತಗೊಳಿಸಿರಿ, ನನ್ನ ಹೋರಾಟಗಳನ್ನು ನೀಗಿಸಿರಿ, ನನ್ನ ಗೊಂದಲಗಳನ್ನು ನೀಗಿಸಿರಿ, ನನ್ನ ಸಮಸ್ಯೆಗಳನ್ನು ನೀಗಿಸಿರಿ. ನಾನು ನಿಮ್ಮವನೆಂದು ತೋರಿಸಿರಿ. ಓ ಪವಿತ್ರ ಆತ್ಮರೇ, ನಾನು ನಿಮಗೆ ಸ್ವಂತವಾದವನೆಂದು ಪ್ರಕಟಿಸಿರಿ.
ಓ ಪವಿತ್ರ ಆತ್ಮರೇ, ನಾನು ನಿಮಗೆ ಸ್ವಂತವಾದವನೆಂದು ಪ್ರಕಟಿಸಿರಿ. ಓ ಪವಿತ್ರ ಆತ್ಮರೇ, ನಾನು ನಿಮ್ಮ ಸ್ವಂತದವನಾಗುವಂತೆ ಮಾಡಿದೆ. ಓ ಪವಿತ್ರ ಆತ್ಮರೇ, ನಾನು ನಿಮ್ಮವನು ಎಂದು ಪ್ರಕಟಿಸಿರಿ. ಓ ಪವಿತ್ರ ಆತ್ಮರೇ, ನಾನು ನಿಮ್ಮವನೆಂದು ಈ ಲೋಕಕ್ಕೆ 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 ನನ್ನನ್ನು ಪ್ರಕಟಿಸಿರಿ. ಓ ಪವಿತ್ರ ಆತ್ಮರೇ, ನಾನು ನಿಮ್ಮವನೆಂದು ಈ ಲೋಕವು ಅರಿತುಕೊಳ್ಳುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನಾನು ನಿಮ್ಮವನೆಂದು ಈ ಲೋಕವು ನನ್ನನ್ನು ಅರಿತುಕೊಳ್ಳುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನಾನು ನಿಮ್ಮವನೆಂದು ಈ ಲೋಕವು ನನ್ನನ್ನು ಅರಿತುಕೊಳ್ಳುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನಾನು ನಿಮ್ಮವನೆಂದು ನನ್ನ ಕುಟುಂಬವು ನನ್ನನ್ನು ಅರಿತುಕೊಳ್ಳುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನಾನು ನಿಮ್ಮವನೆಂದು ನನ್ನ ಕುಟುಂಬವು ಅರಿತುಕೊಳ್ಳುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನನ್ನ ಮೇಲೆ ನಿಮ್ಮ ಮುದ್ರೆಯನ್ನು ಇರಿಸಿರಿ. 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 ಓ ಪವಿತ್ರ ಆತ್ಮರೇ, ಬನ್ನಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ಅಪ್ಪ ತಂದೆ ಸ್ತೋತ್ರ. ಓ ಯೇಸುವೇ ಸ್ತೋತ್ರ. ಓ ಪಾವನಾತ್ಮರೇ ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ. ಈ ಸುಂದರವಾದ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಕುಳಿತು ನಿಮ್ಮ ನಾಮಸ್ಮರಣೆಯನ್ನು ಮಾಡುವ ಭಾಗ್ಯವು ನಮ್ಮದಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆಯೇ, ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಿಮ್ಮ ಮಕ್ಕಳಾಗಿರುವ ಪ್ರತಿಯೊಬ್ಬರೂ ನಿಮಗಾಗಿ ದಾಹಗೊಂಡು ಈ ಬೆಳಕಿನ ಮಕ್ಕಳಾಗಿ ಜೀವಿಸಲು, ಇಡೀ ವಿಶ್ವದ ಮಕ್ಕಳಿಗಾಗಿ ಪ್ರಾರ್ಥಿಸಲು ಹಂಬಲಿಸುತ್ತಿರುವುದನ್ನು ನೀವು ಅರಿಯುತ್ತಿದ್ದೀರಿ ರಾಜ. ಈ ಅಂಗಾಂಗಗಳೊಡನೆ ಸೇರಿ ಯೂಟ್ಯೂಬ್ನ ಮೂಲಕವಾಗಿ, ಫೇಸ್ಬುಕ್ನ ಮೂಲಕವಾಗಿ, ವಾಟ್ಸಪ್ನ ಮೂಲಕವಾಗಿ ಅನೇಕ ಮಕ್ಕಳು ನಿಮ್ಮನ್ನು ಪ್ರಾರ್ಥಿಸುತ್ತಾ ಇದ್ದಾರೆ ಸ್ವಾಮಿ. ನಿಮ್ಮನ್ನು ಆರಾಧಿಸುತ್ತಾ ಇದ್ದಾರೆ ಸ್ವಾಮಿ. ನಿಮ್ಮನ್ನು ಅರಿತುಕೊಳ್ಳುತ್ತಾ ಇದ್ದಾರೆ ಸ್ವಾಮಿ. ಆ ಎಲ್ಲ ಮಕ್ಕಳ ಜೀವಿತದಲ್ಲಿ ಶಾಂತಿ, ಸಮಾಧಾನವನ್ನು ಕರುಣಿಸಿರಿ ರಾಜ. ಸ್ವಾಮಿ, ಇಂದು ಪ್ರತ್ಯೇಕವಾಗಿ ಪ್ರಾರ್ಥಿಸುವಾಗ ನೊಂದವರನ್ನು ಸಮರ್ಪಿಸುತ್ತಾ ಇದ್ದೇವೆ ರಾಜ.
ಸ್ವಾಮಿ, ಈ ಲೋಕದಲ್ಲಿ ನೋಡುವಾಗ ಅನೇಕ ವಿಷಯಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನು ನೊಂದು ಹೋಗಿದ್ದಾನೆ ಸ್ವಾಮಿ. ತನ್ನ ಜೀವಿತದ ಕಷ್ಟದ ನಿಮಿತ್ತವಾಗಿ ಅದನ್ನು ಸಹಿಸಲಾಗದೆ ನೊಂದು ಹೋಗಿದ್ದಾನೆ ಸ್ವಾಮಿ. ತನ್ನ ಮಡದಿ ಮಕ್ಕಳನ್ನು ಸಾಕಲು ಹಗಲು ರಾತ್ರಿ ದುಡಿದು 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 ಸಾಕಾಗಿ ಹೋಗಿದ್ದಾನೆ ಸ್ವಾಮಿ, ನೊಂದು ಹೋಗಿದ್ದಾನೆ ಸ್ವಾಮಿ. ಎಷ್ಟೋ ಜನ ಸ್ವಾಮಿ ರೋಗದ ನಿಮಿತ್ತವಾಗಿ ಅಯ್ಯೋ ಇದರಿಂದ ನನಗೆ ಸೌಖ್ಯ ಸಿಕ್ಕಲಿಲ್ಲವಲ್ಲ, ಅಯ್ಯೋ ಇದರಿಂದ ನನ್ನ ಮಗನಿಗೋ ಮಗಳಿಗೋ ತಂದೆಗೋ ತಾಯಿಗೋ ಪತಿಗೋ ಪತ್ನಿಗೋ ಸೌಖ್ಯವಾಗಲಿಲ್ಲವಲ್ಲ ಎಂದು ನೊಂದುಕೊಂಡಿದ್ದಾರೆ ಸ್ವಾಮಿ. ಇನ್ನೆಷ್ಟೋ ಜನ ಸಾಲಗಳನ್ನು ಮಾಡಿ ಅದರಿಂದ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲದೆ ನೊಂದುಕೊಂಡಿದ್ದಾರೆ ರಾಜ. ಇನ್ನೆಷ್ಟೋ ಜನ ಕುಟುಂಬದಲ್ಲಿ ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ, ನೆಮ್ಮದಿ ಇಲ್ಲದೆ, ಮಕ್ಕಳಿಂದ, ಹೆಂಡತಿಯಿಂದ, ಗಂಡನಿಂದ, ಎತ್ತವರಿಂದ, ಒಡಹುಟ್ಟಿದವರಿಂದ, ಸೊಸೆಯಿಂದ, ಅತ್ತೆಯಿಂದ, ಈಗ ಅನೇಕ ವಿಧದಲ್ಲಿ ಅನೇಕ ತರದಲ್ಲಿ ನೊಂದು ಹೋಗಿದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಎಷ್ಟೋ ಮಂದಿ ಸ್ವಾಮಿ ತಮ್ಮ ಜೀವಿತದಲ್ಲಿರುವ ದಾರಿದ್ರ್ಯದ ನಿಮಿತ್ತವಾಗಿ, ತಲೆ ಎತ್ತಲಾಗದ ನಿಮಿತ್ತವಾಗಿ ನೊಂದು ಹೋಗಿದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿರಿ ಅಪ್ಪ. ತಂದೆಯೇ ಸ್ತೋತ್ರ ರಾಜ. ಅಪ್ಪ, ಈಗ ಸ್ವಾಮಿ ಇನ್ನಷ್ಟು ಜನ ಅಯ್ಯೋ ಈ ಜೀವನ ನನಗೆ ಯಾಕೆ, ಯಾವಾಗ ಸಾಯುತ್ತೇನೆ, ಸಾವು ಬಂದರೆ ಸಾಕು, ನನಗೆ ಮರಣ ಬಂದರೆ ಸಾಕು ಎಂದು ಜೀವನದಲ್ಲಿ ಜಿಗುಪ್ಸೆಗಳನ್ನು ಸಹಿಸಲಾಗದೆ ನೊಂದು ಹೋಗಿದ್ದಾರೆ ಸ್ವಾಮಿ. ಎಷ್ಟೋ ಜನ ಪ್ರಾರ್ಥಿಸುವವರು, ಯಾಜಕರುಗಳು, ಶುಭ ಸಂದೇಶ ಸಾರುವವರು ನೊಂದು ಹೋಗಿದ್ದಾರೆ ಸ್ವಾಮಿ. ಅನೇಕ ತರದ ಅವಮಾನಗಳಿಂದ, ಅನೇಕ ತರದ ನಿಂದನೆಗಳಿಂದ, ಅನೇಕ ತರದ ವೇದನೆ ಭಾರಗಳಿಂದ ನೊಂದು ಹೋಗಿದ್ದಾರೆ ಸ್ವಾಮಿ. ಎಷ್ಟು ಸೇವೆ ಮಾಡಿದರೂ ಸಂತೃಪ್ತಿ ಸಿಕ್ಕದೆ ಜನರಿಂದ ಬೇಸತ್ತು ಹೋಗಿದ್ದಾರೆ ಸ್ವಾಮಿ, ನೊಂದು ಹೋಗಿದ್ದಾರೆ ಸ್ವಾಮಿ. ಸೇವೆಗೆ ತಕ್ಕ ಫಲ ಸಿಕ್ಕಲಿಲ್ಲ ಎಂಬುದಾಗಿಯೂ ನೊಂದು ಹೋಗಿದ್ದಾರೆ ಸ್ವಾಮಿ. ಅಯ್ಯೋ ನಾನಿಷ್ಟು ಸೇವೆ ಮಾಡಿಯೂ ಸಹ ನನಗೆ ಸಮಾಧಾನವಿಲ್ಲ ಎಂದು ನೊಂದು ಹೋಗಿದ್ದಾರೆ ಸ್ವಾಮಿ. ಪ್ರತಿಯೊಬ್ಬರಿಗೂ ಪ್ರಾರ್ಥಿಸುವಂತಹ ನನ್ನ ಜೀವಿತದಲ್ಲಿ, ನನ್ನ ಬದುಕಿನಲ್ಲಿ, ನನ್ನ ಕುಟುಂಬದಲ್ಲಿ ನನಗೆ ಸಮಾಧಾನವಿಲ್ಲ ಎಂದು ನೊಂದು ಹೋಗಿದ್ದಾರೆ ಸ್ವಾಮಿ. ಎಷ್ಟೋ ಯಾಜಕರುಗಳು ನೊಂದು ಹೋಗಿದ್ದಾರೆ ಸ್ವಾಮಿ. ವಿಚಾರಣೆಯ ಭಕ್ತಾದಿಗಳಿಂದ, ಅಲ್ಲಿರುವಂತಹ ಪಂಗಡಗಳಿಂದ ಸ್ವಾಮಿ ನೊಂದು ಹೋಗಿದ್ದಾರೆ ಸ್ವಾಮಿ. ಎಷ್ಟೋ ಜನ ಕನ್ಯಾಸ್ತ್ರೀಯರು ನೊಂದು ಹೋಗಿದ್ದಾರೆ ಸ್ವಾಮಿ. ಹೀಗೆ ಸಾರುವವರು, ಸಭಾಪಾಲಕರುಗಳು, ಪಾಸ್ಟರ್ಸ್ಗಳು, ವಿಶ್ವಾಸಿಗಳು ನೊಂದು ಹೋಗಿದ್ದಾರೆ ಸ್ವಾಮಿ. ನಿನ್ನ ಸಾಮ್ರಾಜ್ಯವನ್ನು ಹಗಲು ಇರಲು ಸಾರಲು ಯತ್ನಿಸಿ ಅದುವೇ ನನ್ನ ಜೀವಿತ ಎಂದು ಹೇಳಿಕೊಳ್ಳಿರುವವರ ಜೀವಿತದಲ್ಲಿರುವಂತಹ ಅವಮಾನ, ನಿಂದೆ, ನೋವುಗಳ ನಿಮಿತ್ತವಾಗಿ ನೊಂದು ಹೋಗಿದ್ದಾರೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಈಗ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ಮಕ್ಕಳು ನೊಂದು ಹೋಗಿದ್ದಾರೆ ಸ್ವಾಮಿ. ಒಂದಲ್ಲ ಒಂದು ವಿಧದಲ್ಲಿ ಒಬ್ಬೊಬ್ಬರಿಗೂ ಹೋರಾಟ ಸ್ವಾಮಿ. ಕೆಲವರಿಗೆ ಹಣದ ನಿಮಿತ್ತವಾಗಿ, ಕೆಲವರಿಗೆ ಮಾನದ ನಿಮಿತ್ತವಾಗಿ, ಕೆಲವರಿಗೆ ಕೆಲಸದ ನಿಮಿತ್ತವಾಗಿ, ಕೆಲವರಿಗೆ ಮಕ್ಕಳ ನಿಮಿತ್ತವಾಗಿ, ಪತಿಯ ನಿಮಿತ್ತವಾಗಿ, ಹೆಂಡತಿಯ ನಿಮಿತ್ತವಾಗಿ, ಒಡ ಹುಟ್ಟಿದವರ ನಿಮಿತ್ತವಾಗಿ, ಅಯ್ಯೋ ಇವನು ನನ್ನ ಪ್ರಾಣ ಮಿತ್ರ ಎಂದು ಹೇಳಿದವರ ನಿಮಿತ್ತವಾಗಿ, ಬಂಧುಗಳ ನಿಮಿತ್ತವಾಗಿ, ತೈಷಿಗಳ ನಿಮಿತ್ತವಾಗಿ, ನೆರೆಹೊರೆಯವರ ನಿಮಿತ್ತವಾಗಿ ನೊಂದು ಹೋಗಿದ್ದಾರೆ ಸ್ವಾಮಿ. ಎಷ್ಟೋ ಜನ ಅಧಿಕಾರಿಗಳ ನಿಮಿತ್ತವಾಗಿ ನೊಂದು ಹೋಗಿದ್ದಾರೆ ಸ್ವಾಮಿ. ಲಂಚದ ನಿಮಿತ್ತವಾಗಿ ನೊಂದು ಹೋಗಿದ್ದಾರೆ ಸ್ವಾಮಿ. ದಬ್ಬಾಳಿಕೆಗಳ ನಿಮಿತ್ತವಾಗಿ ನೊಂದು ಹೋಗಿದ್ದಾರೆ ಸ್ವಾಮಿ. ದಬ್ಬಾಳಿಕೆ ಮಾಡುವವರಿಂದ ನೊಂದು ಹೋಗಿದ್ದಾರೆ ಸ್ವಾಮಿ. ಅನ್ಯಾಯದ ನಿಮಿತ್ತವಾಗಿ ಸ್ವಾಮಿ ನೊಂದು ಹೋಗಿದ್ದಾರೆ ಸ್ವಾಮಿ. ನೀತಿಯ ಮಕ್ಕಳಾಗಿ ಬಾಳಿ ಅಯ್ಯೋ ನಾನಿಷ್ಟು ನೀತಿವಂತನಾಗಿದ್ದರೂ ನನಗೆ ಒಳಿತಾಗುತ್ತಿಲ್ಲವಲ್ಲ ಎಂದು ನೊಂದು ಹೋಗಿದ್ದಾರೆ ಸ್ವಾಮಿ. ನಾನು ಸಹ ನೊಂದು ಹೋಗಿದ್ದೇನೆ ಸ್ವಾಮಿ. ನಾನು ಸಹ ಬಹಳವಾಗಿ ನೊಂದು ಹೋಗಿದ್ದೇನೆ ಸ್ವಾಮಿ. ಸ್ವಾಮಿ, ಎಲ್ಲವೂ ನೀವು ತಿಳಿದಿದ್ದೀರಿ ರಾಜ. ಕರುಣೆ ತೋರಿ, ದಯೆ ತೋರಿರಿ ರಾಜ. ಅಪ್ಪ ತಂದೆ, ಒಂದೊಂದು ಮಕ್ಕಳ ಈ ಭಾರ ಯಾರ ಬಳಿ ಹೇಳಿಕೊಂಡರೂ ಅದು ನಿವಾರಣೆ ಆಗುವುದು ಅತೀವ ಕಷ್ಟ ಸ್ವಾಮಿ. ಏಕೆಂದರೆ ನಿಮ್ಮ ಕರುಣೆ ಇಲ್ಲದೆ ಯಾರು ಸಹ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ ರಾಜ. ಹೌದು ಸ್ವಾಮಿ, ನಾವು ನಿಮ್ಮ ಮಕ್ಕಳು ಎಂಬುದು ಈ ಲೋಕವನ್ನು ಅರಿತುಕೊಳ್ಳುವಂತೆ ಮಾಡಿದೆ ಸ್ವಾಮಿ. ಸ್ವಾಮಿ, ನಮ್ಮ ಮೇಲಿರುವಂತಹ ಭಾರಗಳು, ಒತ್ತಡಗಳು, ನೋವುಗಳು, ವೇದನೆಗಳು, ಗಾಯಗಳು, ಅವಮಾನಗಳು, ನಿಂದನೆಗಳು, ದೂಷಣೆಗಳು ಸ್ವಾಮಿ ತಪ್ಪಿದಲ್ಲ ಸ್ವಾಮಿ. ಪತ್ನಿಯ ಮುಂದೆ ಎಷ್ಟು ಪ್ರೀತಿಯನ್ನು ತೋರಿದರು, ಎಷ್ಟು ಪತ್ನಿಗೆ ಬೇಕಾದದನ್ನು ಕೊಟ್ಟರು, ಮಕ್ಕಳಿಗೆ ಎಷ್ಟು ಬೇಕಾದರೂ ಕೊಟ್ಟರು, ಪತಿಗೆ ಏನು ಬೇಕಾದರೂ ಮಾಡಿದರು, ಅಲ್ಲಿ ಸಮಾಧಾನವಿಲ್ಲ ಸ್ವಾಮಿ. ನೊಂದು ಹೋಗಿದ್ದಾರೆ ಸ್ವಾಮಿ.
ನೊಂದು ಹೋಗುತ್ತಾ ಇದ್ದೇವೆ ಸ್ವಾಮಿ, ನೊಂದು ಹೋಗಿದ್ದೇನೆ ಸ್ವಾಮಿ. ಸ್ವಾಮಿ, ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿ ಎಂದು ಪ್ರಾರ್ಥಿಸುತ್ತೇನೆ ರಾಜ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವಂತಹ, ಈ ಶಬ್ದವನ್ನು ಆಲಿಸಿ ನಿಮ್ಮನ್ನು ನೋಡುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ. ಅವರೆಲ್ಲ ಭಾರಗಳನ್ನು, ಹೊರೆಯನ್ನು ಸ್ವಾಮಿ ನೀವು ಹೊತ್ತುಕೊಳ್ಳಿರಿ ಸ್ವಾಮಿ. ನನಗೆ ಲಕ್ಷ್ಯವಿದೆ, ನಿನ್ನ ಚಿಂತಾಭಾರವನ್ನು ನನ್ನ ಹೆಗಲೇರಿಸಿ ಎಂದು ನೀವು ಹೇಳಿದ್ದೀರಿ ರಾಜ. ಬಲಹೀನರಾದ ಪಾಪಿಗಳಾದ ನಮ್ಮ ಹೊರೆಗಳನ್ನು ಹೊತ್ತುಕೊಳ್ಳಿರಿ ಸ್ವಾಮಿ. ಪಾಪದ ನಿಮಿತ್ತವಾಗಿ ನಮಗೆ ಭಾರವಿದೆ ಸ್ವಾಮಿ, ನೊಂದು ಹೋಗಿದ್ದೇವೆ ಸ್ವಾಮಿ. ಅಯ್ಯೋ, ಈ ಪಾಪದಿಂದ ನನಗೆ ಬಿಡುಗಡೆ ಹೊಂದಲು ಸಾಧ್ಯವಾಗುತ್ತಿಲ್ಲವಲ್ಲ, ಸುಳ್ಳಿನಿಂದ ಬಿಡುಗಡೆ ಹೊಂದಲು ಸಾಧ್ಯವಾಗುತ್ತಾ ಇಲ್ವಲ್ಲ, ಚಾಡಿಯಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ವಲ್ಲ, ದೂಷಣೆಯಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲವಲ್ಲ, ಅಯ್ಯೋ ಕಾಮಾಂಧತೆಯಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲಲ್ಲ, ಅಯ್ಯೋ 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 ಎಂದು ಹಲವಾರು ಪಾಪಗಳ ನಿಮಿತ್ತವಾಗಿ ನೊಂದು ಹೋಗುತ್ತಾ ಇದ್ದಾರೆ ಸ್ವಾಮಿ. ನೊಂದು ಹೋಗುತ್ತಾ ಇದ್ದೇವೆ ಸ್ವಾಮಿ, ನೊಂದು ಹೋಗುತ್ತಾ ಇದ್ದೇನೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ನಾವು ನಿಮ್ಮ ಮಕ್ಕಳೆಂಬುದನ್ನು ಈ ಲೋಕ ಅರಿಯುವಂತೆ ಮಾಡಿರಿ ಸ್ವಾಮಿ. ನಮಗೆ ಸಮಾಧಾನವನ್ನು, ಸಂತೋಷವನ್ನು ಕೊಡಿರಿ ಸ್ವಾಮಿ ಎಂದು ಪಿತಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಪರಮ ಪಾವನಾತ್ಮರೇ ನಿಮಗೆ ಸ್ತೋತ್ರ. ಅಪ್ಪ ತಂದೆಯೇ, ಅಬ್ರಹಾಮನ, ಈಸಾಕನ, ಯಾಕೋಬಿನ ದೇವರಾಗಿರೋರೆ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ, ಈ ಬೆಳಗಿನ ಜಾವವನ್ನು ನಮ್ಮೆಲ್ಲರಿಗೂ ನೀನು ನೀಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಬೆಳಗಿನ ಜಾವದಲ್ಲಿ ಎದ್ದು ಸ್ವಾಮಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಿದ್ದೇವೆ, ನಿಮ್ಮನ್ನು ಸ್ತುತಿಸುತ್ತಿದ್ದೇವೆ, ನಿಮ್ಮನ್ನು ಆರಾಧಿಸುತ್ತಿದ್ದೇವೆ. ಇದಕ್ಕೆಲ್ಲ ನೀನು ನಮಗೆ ಒಂದು ಕೃಪೆಯನ್ನು ಕೊಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಗಾಢವಾದ ನಿದ್ರೆಯಿಂದ ಎದ್ದು ಸ್ವಾಮಿ ನಿಮ್ಮನ್ನು ಕಾಣುವಂತಹ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ನೀನು ನೀಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಜೀವದಾತರೇ ಸ್ತೋತ್ರ ಸ್ವಾಮಿ. ಈ ಹೊಸ ಜೀವವನ್ನು ನೀಡಿದ ಆತನೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ, ಸೃಷ್ಟಿಕರ್ತರೇ ನಿಮಗೆ ಸ್ತೋತ್ರ, ಸಕಲವನ್ನು ಸೃಷ್ಟಿಸಿದವರೇ ನಿಮಗೆ ಸ್ತೋತ್ರ. ಈ ಸೃಷ್ಟಿಯಲ್ಲಿ ಸ್ವಾಮಿ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಹಾಗಂದ್ರೆ ಎನ್ನದೇ ಸ್ವಾಮಿ ದಿನಂಪ್ರತಿ ನಮ್ಮನ್ನು ಕಾಯುತ್ತಿರುವವರೇ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರಿಗೂ ಸ್ವಾಮಿ ಒಳ್ಳೆಯ ಕುಟುಂಬಗಳನ್ನು ನೀನು ನೀಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಸ್ವಾಮಿ ಕುಟುಂಬ ಜೀವಿತದಲ್ಲಿ ಜೀವಿಸುವಂತಹ ಕರುಣೆಯನ್ನು ಸ್ವಾಮಿ ನಮ್ಮೆಲ್ಲರಿಗೂ ನಾವು ಕೃಪೆಯನ್ನು ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರ ಕುಟುಂಬಗಳನ್ನು ನೀನು ಆಶೀರ್ವದಿಸುತ್ತೀಯಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ, ಈ ಸ್ವರ್ಗೀಯ ಯಾತ್ರಾ ತಂಡ ಎಂಬ ಕುಟುಂಬವನ್ನು ಸ್ವಾಮಿ ನಮ್ಮೆಲ್ಲರಿಗೂ ನೀನು ನೀಡಿದೀಯ ಸ್ವಾಮಿ. ಈ ಕುಟುಂಬವಾಗಿ ಸ್ವಾಮಿ ನಾವೆಲ್ಲರೂ ಕುಳಿತು ನಿಮ್ಮನ್ನು ಸ್ತುತಿಸುತ್ತಿದ್ದೇವೆ, ನಿಮ್ಮನ್ನು ಆರಾಧಿಸುತ್ತಿದ್ದೇವೆ, ನಿಮ್ಮನ್ನು ಮಹಿಮೆ ಪಡಿಸುತ್ತಿದ್ದೇವೆ ರಾಜ. ಅಪ್ಪ ತಂದೆಯೇ, ಈ ಪ್ರಾರ್ಥನಾ ಕೂಟದಲ್ಲಿ ಸ್ವಾಮಿ ಬ್ರದರ್ ರೋಸಾರಿಯವರನ್ನು ನಮಗೆ ನೀಡಿದೆಯಲ್ಲಪ್ಪ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ತಂಡವನ್ನು ನೀನು ಆಶೀರ್ವದಿಸಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ನಾವು ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ದಿನಂಪ್ರತಿ ಸ್ವಾಮಿ ನೀವು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ನೀವು ಕಲಿಸಿಕೊಡುತ್ತಿದೆಯಾ ಸ್ವಾಮಿ, ಅದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರನ್ನು ಆಶೀರ್ವದಿಸುವಂತಹ ದೇವನು ನೀನಾಗಿದ್ದೀಯಾ, ನಮ್ಮೆಲ್ಲರನ್ನು ರಕ್ಷಿಸುವಂತಹ ದೇವನು ನೀನಾಗಿದ್ದೀಯಾ, ನಮ್ಮೆಲ್ಲರನ್ನು ಸ್ವಾಮಿ ನೀನು ಬಲಪಡಿಸುವಂತಹ ದೇವನು ನೀನಾಗಿದ್ದೀಯಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ವಂದನೆ ಸ್ವಾಮಿ, ಆರಾಧನೆ ಸ್ವಾಮಿ. ಅಪ್ಪ ತಂದೆಯೇ, ನಮ್ಮೆಲ್ಲರನ್ನು ಸ್ವಾಮಿ ನೀವು ಬಿಡುಗಡೆಗೊಳಿಸುವಂತಹ ದೇವರಾಗಿದೆಯಾ. ಎಂತಹ ಬಂಧನಗಳು ಇದ್ದರೂ ಸ್ವಾಮಿ, ಎಂತಹ ಕಟ್ಟುಪಾಡುಗಳಿದ್ದರೂ ಸ್ವಾಮಿ, ಅವುಗಳನ್ನು ಬಿಡುಗಡೆಗೊಳಿಸುವಂತಹ ದೇವನು ನೀನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಮಾಧಾನವನ್ನು ನೀಯುವಂತಹ ಸಮಾಧಾನ ಪ್ರಭುವೇ ನಿಮಗೆ ಸ್ತೋತ್ರ ಸ್ವಾಮಿ. ವಂದನೆ ಸ್ವಾಮಿ, ಆರಾಧನೆ ಸ್ವಾಮಿ. ಅಪ್ಪ ತಂದೆ, ನೀವು ನಮಗೆ ಆಕಾರವು ಲಾಕಾರವು ಎಲ್ಲವೂ ನೀವೇ ಆಗಿದ್ದೀರಾ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ.
ಜೀವವನ್ನು ನೀಡುವಂತಹ ದೇವರೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಅಪ್ಪ ತಂದೆ, ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಬನ್ನಿರಿ, ಪ್ರಾರ್ಥಿಸುತ್ತಿರುವಂತಹ ನಿಮ್ಮ ಮಕ್ಕಳಲ್ಲಿ ಬನ್ನಿರಿ. ನಿಮ್ಮ ಮಾತನ್ನು ನಮ್ಮನ್ನು ತೋರಿಸಿ ಸ್ವಾಮಿ, ನಿಮ್ಮನ್ನು ಒಂದಾಗುವಂತಹ ಎಲ್ಲರನ್ನು ಮಾರ್ಪಡಿಸಿರಿ ರಾಜ. ಯಾವುದೇ ಆಪತ್ತು ವಿಪತ್ತುಗಳು ಬಂದರೂ, ಯಾವುದೇ ಶೋಧನೆಗಳು ಬಂದರೂ ಅವುಗಳನ್ನೆಲ್ಲವನ್ನು ಗ್ರಹಿಸಿಕೊಂಡು ಹೋಗುವಂತಹ ಒಂದು ಕೃಪೆಯನ್ನು, ಅದರ ರಕ್ಷಣೆಯನ್ನು ನಮಗೆ ನೀಡಿರಿ, ಶಕ್ತಿಯನ್ನು ನೀಡಿರಿ, ಸರ್ವ ಆಪತ್ತುಗಳಿಂದ ನಮಗೆ ರಕ್ಷಣೆ ನೀಡಿರಿ ಎಂದು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇವೆ ರಾಜ. ಬನ್ನಿರಿ ಸ್ವಾಮಿ, ನಮ್ಮೆಲ್ಲರಲ್ಲಿ ಬನ್ನಿರಿ, ನಮ್ಮೆಲ್ಲರ ಕುಟುಂಬಗಳಲ್ಲಿ ಬನ್ನಿರಿ, ನಮಗೆ ರಕ್ಷಣೆಯನ್ನು ನೀಡಲು ಬನ್ನಿರಿ ಎಂದು ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇವೆ. ಅಮ್ಮ ತಾಯಿಯೇ, ಜಪಸರದ ರಾಣಿಯೇ, ನಮ್ಮೆಲ್ಲರ ತಾಯಿಯೇ, ನಿನ್ನ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಅಮ್ಮ, ನಿನ್ನ ಮಗನ ಮುಖಾಂತರ ನಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ತಾಯಿ. ನಿಮ್ಮಲ್ಲಿರುವಂತಹ ಕೃಪೆ, ದಯೆ, ಶಾಂತಿ ನಮ್ಮೆಲ್ಲರೊಡನೆ ಇರಲಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ನನ್ನ ಜೀವದೊಡೆಯ ತಂದೆಯೇ. ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿದೆ ಯೇಸಯ್ಯ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿದೆ ಯೇಸಯ್ಯ. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ಎಂದೆಂದು ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ಬಲ ಇಲ್ಲದಿರುವಾಗ ನನ್ನನ್ನು ನೀನು ಬಲಪಡಿಸಿದೆ ಯೇಸಯ್ಯ. ಬಲ ಇಲ್ಲದಿರುವಾಗ ನನ್ನನ್ನು ನೀನು ಬಲಪಡಿಸಿದೆ ಯೇಸಯ್ಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ, ಎಂದೆಂದು ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ಹಸಿವೆಯಲ್ಲಿ ಇರುವಾಗ ನನ್ನನ್ನು ನೀನು ಅನುದಿನವೂ ಪೋಷಿಸಿದೆ. ಹಸಿವೆಯಲ್ಲಿ ಇರುವಾಗ ನನ್ನನ್ನು ನೀನು ಅನುದಿನವೂ ಪೋಷಿಸಿದೆ. ನನ್ನ ಪಾಲು ನೀ, ನನ್ನ ಪಾನ ನೀ, ನನ್ನ ಪಾಲು ನೀ, ನನ್ನ ಪಾನ ನೀ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ಪ್ರಭುವನ್ನು ಆರಾಧಿಸುವ. ಉಸಿರಿರುವ ದಿನದ ತನಕ ಆ ಪ್ರಭುವನ್ನು ಆರಾಧಿಸುವ. ದಿನವೆಲ್ಲ ಕಾಲವೆಲ್ಲ ಆ ಪ್ರಭುವನ್ನು ಆರಾಧಿಸುವ. ಆರಾಧಿಸಲು ನಮಗೆ ಆ ದೈವ ಕೃಪೆ ಬೇಕು. ಆ ದೈವ ಕೃಪೆಯಲ್ಲಿ ತುಂಬಿಕೊಳ್ಳುತ್ತಾ, ಆ ದೈವ ಕೃಪೆಗಾಗಿ ಅಂಬಲಿಸುತ್ತಾ, ಪ್ರಾರ್ಥಿಸುತ್ತಾ ಆ ಪ್ರಭುವನ್ನು ಆರಾಧಿಸೋಣ. ಹಾಲೆಲೂಯಾ, 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 ಆರಾಧನೆ ಆರಾಧನೆ ಆರಾಧನೆ
Oh hallelujah, mahima, 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 mahima. Oh hallelujah, 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 hallelujah. Oh hallelujah, 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 hallelujah. Oh hallelujah, 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 hallelujah. Oh Yeshua, 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 Yeshua. Oh Appa Tande, Appa Tande, Appa Tande, Appa Tande. ಯೇಸುವೇ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ. ಯೇಸುವೇ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ. ಓ ಯೇಸುವೇ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. Oh hallelujah, 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 hallelujah. Yeshua, 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 Yeshua. Oh Yeshua, 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 Yeshua. Oh Yeshua, 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 Yeshua. Papa Tande ಸ್ತೋತ್ರ ಸ್ತೋತ್ರ. Papa Tande ಸ್ತೋತ್ರ ಸ್ತೋತ್ರ. Papa Tande ಸ್ತೋತ್ರ ಸ್ತೋತ್ರ. ಯೇಸುದೇವರೇ ಸ್ತೋತ್ರ ಸ್ತೋತ್ರ. ಓ ಕರುಣಾಳು ತಂದೆಯೇ ಸ್ತೋತ್ರ ಸ್ತೋತ್ರ. ಓ ಪರಿಶುದ್ಧರಾದ ದೇವರೇ ಸ್ತೋತ್ರ. ಜೀವ ಸ್ವರೂಪರಾದ ದೇವರೇ ಸ್ತೋತ್ರ. ಅನಂತ ತಂದೆಯೇ ಸ್ತೋತ್ರ. ಕರುಣೆಯ ಕರ್ತರೇ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಓ ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. ಓ ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. ಓ ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ವಂದನೆ. ಅಪ್ಪ ತಂದೆಯೇ ಆರಾಧನೆ. ಅಪ್ಪ ತಂದೆಯೇ ಮಹಿಮೆ. ಯೇಸುವೇ, 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 ಯೇಸುವೇ. ಎಲ್ಲ ನೊಂದು ಹೋಗಿರುವ ಮಕ್ಕಳಿಗಾಗಿ ಸ್ತೋತ್ರ. ಎಲ್ಲ ನೊಂದು ಹೋಗಿರುವ ಕುಟುಂಬಗಳಿಗಾಗಿ ಸ್ತೋತ್ರ. ಎಲ್ಲ ನೊಂದು ಹೋಗಿರುವಂತಹ ಮನುಷ್ಯನಿಗಾಗಿ ಸ್ತೋತ್ರ. ಯೇಸುವೇ ಆರಾಧನೆ, 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 ಆರಾಧನೆ. ಯೇಸುವೇ ಪ್ರಾರ್ಥಿಸಲು ಸಹ ಸಾಧ್ಯವಾಗದೆ ಆ ಪ್ರಾರ್ಥಿಸಲು ಸ್ವಾಮಿ ನಿಮ್ಮ ಸಹಾಯನ ಯಾಚಿಸಿ ನೊಂದು ಹೋಗಿರುವ ಮಕ್ಕಳಿಗಾಗಿ ಸ್ತೋತ್ರ. ಪಾಪ ಜೀವನವನ್ನು ಬಿಟ್ಟು ಬಾಳಲು ಸತ ಪ್ರಯತ್ನಿಸುತ್ತಾ ನಿಮ್ಮಲ್ಲಿ ಪ್ರಾರ್ಥಿಸಿ ನೊಂದು ಹೋಗಿರುವ ಮಕ್ಕಳಿಗಾಗಿ ಸ್ತೋತ್ರ. ಯೇಸುವೇ ಸ್ತೋತ್ರ, 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 ಸ್ತೋತ್ರ.
Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ನೊಂದು ಹೋಗಿರುವ ಪ್ರತಿಯೊಬ್ಬರನ್ನು ಸಮರ್ಪಿಸುತ್ತಾ ವಿಶ್ವಾಸದಲ್ಲಿ ಒಬ್ಬರಾದ ಬಳಿಕ ಒಬ್ಬರು ಸಮಯ ನಿಗದಿಯನ್ನು ನೋಡುತ್ತಾ ಪ್ರಾರ್ಥಿಸು. ವಂದನೆ, ಆರಾಧನೆ ಅಪ್ಪ ತಂದೆ, ನಿನಗೆ ಕೋಟಿ ಕೋಟಿ ಆರಾಧನೆ, ಘನ ಮಹಿಮೆ ಸ್ವಾಮಿ. ಸುಂದರವಾದ ಹೊಸ ದಿನದಲ್ಲಿ ನನ್ನ ರಾಜನೇ ನಮ್ಮೆಲ್ಲರನ್ನು ಕಟ್ಟಿ ಎತ್ತಿಸಿ ಇಡೀ ಮಾನವ ಕೋಟಿಯ ಕುಲಕ್ಕಾಗಿ ಶಾಸಕರು ಎತ್ತಿರುವುದು ಕರೆದಾತನ ಸ್ತೋತ್ರಪ್ಪ. ಇನ್ನು ವಿಶೇಷವಾಗಿ ಸ್ವಾಮಿ, ವಿಶ್ವದಲ್ಲಿ ನೊಂದಂತ ಎಲ್ಲಾ ಮಕ್ಕಳನ್ನ ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಆ ಕಲ್ವಾರಿಗಳನ್ನ ಕೇಳಿ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರಾತ್ಮರ ಅಭಿಷೇಕವು ನೊಂದಂತ ಎಲ್ಲ ಮಕ್ಕಳ ಮೇಲೆ ಬೆಳಕು ಸಮಯದಲ್ಲಿ ಬಳೆಯಾಗಿ ಸ್ವಾಮಿ ಆ ಮಕ್ಕಳೆಲ್ಲವನ್ನ ಆವರಿಸಿಕೊಂಡು ಶಾಂತಿ, ಸಮಾಧಾನ, ನಿನ್ನ ದೈವ ಕೃಪೆಯನ್ನು ಅನುಗ್ರಹಿಸಿಕೊಡಿ ರಾಜ. ವಿಶೇಷವಾಗಿ ಸ್ವಾಮಿ, ನಾನು ಸಹ ನನ್ನ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನೊಂದು ಹೋಗಿದ್ದೇನೆ ರಾಜ. ಸ್ವಾಮಿ, ಆ ನೊಂದಂತಹ ಸಮಯದಲ್ಲಿ ನಿನ್ನನ್ನು ಕಾದು ಸಂರಕ್ಷಿಸಿದ್ದೀರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ. ಈಗ ಸ್ವಾಮಿ, ನನ್ನ ಸ್ವರ್ಗೀಯ ಪ್ರಾರ್ಥನೆ ತಂಡದ ನನ್ನ ಸಹೋದರರ ಕುಟುಂಬದಲ್ಲಿರುವಂತಹ ನೊಂದಂತಹ ಒಂದೊಂದು ಸ್ವಾಮಿ ಮಕ್ಕಳು ನಿನ್ನ ಕರೆಗಳಿಗೆ ಸಿದ್ಧರಾಗಿ ನಿನ್ನ ಕೈಯಲ್ಲಿ ಸಿಕ್ಕಿಕೊಡ್ತೀನಿ ಸ್ವಾಮಿ. ಆ ಮಕ್ಕಳನ್ನು ಬಲಪಡಿಸಿ ಅನುಗ್ರಹಿಸಿ ಜಯಿಸಿ ಬಾಳುವಂತ ಶಕ್ತಿಯನ್ನು ಪಾಲಿಸಿಕೊಡು ರಾಜ. ವಿಶೇಷವಾಗಿ ಕುಟುಂಬ ಜೀವಿತದಲ್ಲಿ ಸ್ವಾಮಿ, ಪತ್ನಿಯಿಂದ ಮಕ್ಕಳಿಂದ ಎತ್ತವರಿಂದ ಒಡ ಹುಟ್ಟಿದವರಿಂದ ಅಪಾಯಿಸಿದೆ ಸ್ನೇಹಿತರಿಂದ ಒಂದಲ್ಲ ಒಂದು ರೀತಿ ನೊಂದಂತ ಮನಸ್ಸುಗಳನ್ನು ನೀವು ಬಲ್ಲವರಾಗಿದ್ದೀರ ರಾಜ. ಪತಿಯನ್ನು ಪ್ರೀತಿಸಿದಂತಹ ಅವಸ್ಥೆಗಳು ಸ್ವಾಮಿ, ಮಕ್ಕಳು ತಂದೆ ತಾಯಿಗಳನ್ನು ಸ್ವಾಮಿ ಹೇಳಿದ ಮಾತುಗಳನ್ನು ಕೇಳದೆ ತಮ್ಮದೇ ಆದಂತಹ ಸ್ವಾರ್ಥಿಸುವಾಗ ತಂದೆ ತಾಯಿ ಮಕ್ಕಳಿಗೆ ಆಗುತ್ತಿರುವಂತಹ ನೋವು ಭಾರಗಳು ರಾಜ್ಯ. ಈಗ ಸ್ವಾಮಿ, ನಾನಿನ್ನು ಬಂಟಿಯನಾಗಿ ಬಿಟ್ಟು ಹೋಗುವುದಿಲ್ಲ ಎಂದು ನುಡಿದ ನೀನಲ್ಲವಪ್ಪ. ನಮ್ಮ ಬಲಹೀನತೆಗಳಿಂದ ಅನೇಕ ಬಾರಿ ನೊಂದು ಸೋಚಿಸುತ್ತು ಹೋಗಿದಂತ ಒಂದು ಕ್ಷಣಗಳನ್ನು ಕಂಡು ಸಿಕ್ಕಿಕೊಳ್ತೇನೆ ಸ್ವಾಮಿ. ಎಷ್ಟು ಆಳುವವರು ಅಧಿಕಾರಿಗಳು ಸ್ವಾಮಿ ಮುಗಿದಂತ ಒಂದು ಕ್ಷಣಗಳನ್ನ ಕಂಡು ಸಿಕ್ಕಿಕೊಳ್ತೇನೆ. ಆಳುವವರು ಅಧಿಕಾರಿಗಳಿಂದ ಅನೇಕ ಅಮಾಯಕ ಮಕ್ಕಳು ನೊಂದು ಹೋಗಿದ್ದಾರೆ ರಕ್ಷ. ಅಂತಹ ಮಕ್ಕಳನ್ನು ಸಹ ನಿನ್ನ ಕೈಯಲ್ಲಿ ಸಿಕ್ಕಿಕೊಳ್ತೇನೆ ಸ್ವಾಮಿ. ವಿಶೇಷವಾಗಿ ಗುರುಗಳು, ಕನ್ಯಾಸ್ತ್ರೀಗಳು, ಸಭಾ ಪಾಲಕರು, ಪಾಸ್ಟರ್ಗಳು ನಿನ್ನ ಶುಭ ಸಂದೇಶವನ್ನು ಹೊತ್ತು ನಡೆಯುವಂತ ಮಕ್ಕಳು ಸ್ವಾಮಿ ಒಂದಲ್ಲ ಒಂದು ರೀತಿಯಲ್ಲಿ ಆ ಕುತ್ತು ಜೀವಿತದಲ್ಲಿ ನೊಂದು ಹೋಗಿದ್ದಾರೆ ಸ್ವಾಮಿ. ಈಗ ನೀವು ಲೋಕದ ಮಕ್ಕಳ ಆಗುವುದರಿಂದ ಈಗ ನಿಮಗೆ ಲೋಕದಲ್ಲಿ ನಿಮಗೆ ಅಪಮಾನಗಳು, ಕಷ್ಟ, ಕಣ್ಣೀರು, ನೋವು, ದುಃಖ, ಭಾರಗಳು ತಪ್ಪಿದಲ್ಲ. ಏಕೆಂದರೆ ಲೋಕವನ್ನು ನಾನು ಜಯಿಸಿದ್ದೇನೆ ಎಂದು ನುಡಿದಾತನೇ. ಲೋಕದಲ್ಲಿ ಬರುವಂತಹ ಎಲ್ಲ ನಿಂದೆ ಅವಮಾನಗಳನ್ನು ಜಯಿಸಿ ಶಕ್ತಿ ನಮಗೆ ಅನುಗ್ರಹಿಸಿದ ಎಷ್ಟು ಯುವಕ ಯುವತಿಯರು ಸ್ವಾಮಿ ಎಂದು ನೊಂದು ಹೋಗಿದ್ದಾರೆ ರಾಜ್ಯ. ಅಪಾಯಸ್ಯ ಎಲ್ಲ ಯುವಕ ಯುವತಿಯರಿಗೆ ಬೇಕಾದಂತಹ ಧೈರ್ಯ ಸೇರುವನ್ನು ಅನುಗ್ರಹಿಸಿಕೊಡು ರಾಜ್ಯ. ಅನಾಥಾಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಸ್ವಾಮಿ ಮಕ್ಕಳಿಂದ ತಂದೆ ತಾಯಿಗಳು ನೊಂದು ಹೋಗಿದ್ದಾರೆ ರಾಜ್ಯ. ಎಷ್ಟೋ ಕುಟುಂಬಗಳು ಸ್ವಾಮಿ ಬೇರ್ಪಟ್ಟು ಹೋಗಿ ತಂದೆ ಪತ್ನಿಯರು ಸ್ವಾಮಿ ಒಂದಾಗದಂತೆ ಆ ಕುಟುಂಬವು ರಾಜ್ಯ ನೊಂದು ಹೋಗಿದೆ ಸ್ವಾಮಿ. ಅಂತ ಮಕ್ಕಳನ್ನು ಒಂದುಗೂಡಿಸಿ ಸ್ವಾಮಿ. ಅಪಾಯಸ್ಯ ಎಷ್ಟೋ ಯುದ್ಧ ದುರಂತಗಳಲ್ಲಿ ಸ್ವಾಮಿ ಪ್ರಕೃತಿ ಉಪಯೋಗಗಳಲ್ಲಿ ಎಲ್ಲವನ್ನು ಕಳೆದುಕೊಂಡು ಬರಿದಾಗಿ ಎಷ್ಟೋ ಮಕ್ಕಳು ಇಂದು ನೊಂದು ಬೆಂದು ಹೋಗಿದ್ದಾರೆ ಸ್ವಾಮಿ. ಅಂತಹ ಎಲ್ಲ ಮಕ್ಕಳ ಮೇಲೆ ನಿನ್ನ ಧಾರಾಕಾರವಾದ ಪ್ರೀತಿಯನ್ನು ಅನುಗ್ರಹಿಸಿದ
ನೀವೇ ಸ್ವಾಮಿ. ಎಲ್ಲರೂ ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ ಸ್ವಾಮಿ. ಪ್ರತಿಯೊಬ್ಬರನ್ನು ನಮ್ಮ ಕರೆಗಳಲ್ಲಿ ಅಪ್ಪಿ ಕರೆಯುವ ಶಕ್ತಿಯು ನೀನು ರಕ್ಷ. ಎಲ್ಲವನ್ನು ಜಯಿಸಿ ಬಾಳುವ ಶಕ್ತಿಯನ್ನು ಕೊಡುವಂತ ನನ್ನ ಕರುಣಾಮೂರ್ತಿ, ನನ್ನ ಕರುಣ ಸಾಗರನೇ, ಪ್ರತಿಯೊಂದು ನನ್ನ ಮಕ್ಕಳಿಗೆ ಸಾಂತ್ವನವನ್ನು ಅನುಗ್ರಹಿಸಿ ರಕ್ಷ. ಅನಾರೋಗ್ಯ ಸ್ವಾಮಿ, ಅನೇಕ ರೋಗಿಗಳಿದ್ದಾರಪ್ಪ. ರೋಗದ ಅವಸ್ಥೆಗಳು ಜೀವನವೇ ಬೇಕಿತ್ತು ಹೋಗ್ತೀವಿ ಸ್ವಾಮಿ. ಅಪ್ಪ ಯೇಸುವೇ, ಹೌದು ಸ್ವಾಮಿ, ನೊಂದು ಹೋಗಿದ್ದೇವೆ ಸ್ವಾಮಿ. ಯೇಸುವೇ, ಹೌದು ಸ್ವಾಮಿ, ನೊಂದು ಹೋಗಿರುವ ಜೀವನ ಸ್ವಾಮಿ, ಬೇಸತ್ತು ಹೋಗಿರುವ ಜೀವನಗಳು ಸ್ವಾಮಿ, ಕರುಣೆ ತೋರಿ ದಯೆ ತೋರಿರಿ ರಾಜ. ಬೇಸತ್ತು ಹೋದಂತಹ ಎಲ್ಲ ಮಕ್ಕಳನ್ನು ಅನುಗ್ರಹಿಸಿರಿ ರಾಜ. ಓ ಅಪ್ಪ ತಂದೆ, ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ಯೇಸುವೇ ಅನುಗ್ರಹಿಸಿರಿ ರಾಜ. ನೊಂದು ಹೋದ ಒಂದೊಂದು ಮಕ್ಕಳನ್ನು ಅಭಿಷೇಕಿಸಿರಿ ರಾಜ. ನೊಂದು ಪ್ರಾರ್ಥಿಸುತ್ತಿರುವ ಮಕ್ಕಳ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ರಾಜ. ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ, ನೊಂದು ನೊಂದು ಆತ್ಮಹತ್ಯೆಗೆ ಯತ್ನಿಸುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಕರುಣಿಸಿರಿ ರಾಜ. ಪ್ರಾರ್ಥಿಸಿ ಪ್ರಾರ್ಥಿಸಿ. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಈ ಸುಂದರವಾದ ಹೊಸ ದಿನಕ್ಕಾಗಿ, ಬೆಳಗಿನ ಜಾವಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಎಲ್ಲ ಮನನೊಂದವರನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಕುಟುಂಬದಲ್ಲಿ ಶಾಂತಿ ಸಮಾಧಾನವಿಲ್ಲದೆ ಹಲವಾರು ಕಷ್ಟಗಳಿಂದ, ಅನಾರೋಗ್ಯಗಳಿಂದ ಸೋತು ಹೋಗಿ, ಎಷ್ಟು ಅಲೆದರೂ ಕೆಲಸ ಸಿಗದೆ ಬೇಸರದಲ್ಲಿ ಹೋಗಿದ್ದಾರೆ ಸ್ವಾಮಿ. ಎಷ್ಟೋ ಮಕ್ಕಳು ದುರಭ್ಯಾಸಗಳಿಂದ ಹೆತ್ತವರಿಗೆ ಗೌರವ ಕೊಡದ ಕಾರಣದಿಂದಾಗಿ ನೊಂದು ಹೋಗಿದ್ದಾರೆ ಸ್ವಾಮಿ. ಎಷ್ಟೋ ತಾಯಿಯರು ಮಕ್ಕಳ ಪ್ರೀತಿ ಸಿಗದೆ ಅನಾಥಾಶ್ರಮ, ವೃದ್ಧಾಶ್ರಮದಲ್ಲಿ ಇರಿಸಿದ ಕಾರಣದಿಂದಾಗಿ ನೊಂದು ಹೋಗಿದ್ದಾರೆ ಸ್ವಾಮಿ. ಎಷ್ಟೋ ಮಕ್ಕಳು ಸಾಲದ ನಿಮಿತ್ತವಾಗಿ, ಎಷ್ಟೋ ದಂಪತಿಗಳು ಮಕ್ಕಳಿಲ್ಲದೆ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ನೊಂದು ಹೋಗುವ ಈ ಎಲ್ಲ ಮಕ್ಕಳನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿದೆ ಸ್ವಾಮಿ. ಅವರ ಜೀವಿತದಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿ ರಾಜ. ಅಪ್ಪ ತಂದೆ, ಜೀವಿತದಲ್ಲಿ ನೊಂದು ಬೆಂದು ಹೋಗಿ ಈ ಜೀವನವೇ ಬೇಕು ಎಂದು ಯೋಚಿಸುತ್ತಿರುವ ಎಲ್ಲ ಮಕ್ಕಳನ್ನು ನಿಮ್ಮ ನಾಮದಲ್ಲಿ ಬಲಪಡಿಸಿರಿ ರಾಜ. ಅವರ ಜೀವಿತದಲ್ಲಿ ಶಾಂತಿದಾತರಾಗಿ, ಸಮಾಧಾನ ಪ್ರಭುವಾಗಿ ಬನ್ನಿ ಸ್ವಾಮಿ. ಹಲವಾರು ತರದ ಅವಮಾನ, ನಿಂದನೆ, ದೂಷಣೆಗಳಿಂದ ನೊಂದು ಹೋಗಿರುವ ಎಲ್ಲ ಯಾಜಕರನ್ನು, ಕನ್ಯಾಸ್ತ್ರೀಯರನ್ನು, ಶುಶ್ರೂಷಕರನ್ನು ನಿಮ್ಮ ಪ್ರೀತಿಯಿಂದ, ಕರುಣೆಯಿಂದ ತುಂಬಿರಿ ರಾಜ. ಪ್ರಾರ್ಥನಾ ಸಹಾಯವನ್ನು ಕೇಳಿದ ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ವಾಕ್ಯ ಸ್ಪರ್ಶದಿಂದ ಬಲಪಡಿಸಿರಿ ಸ್ವಾಮಿ. ಎಲ್ಲವನ್ನು ಎದುರಿಸಿ ಗೆಲ್ಲುವ ಶಕ್ತಿಯನ್ನು ಪ್ರತಿಯೊಬ್ಬರಿಗೂ ಕರುಣಿಸಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಶಿವಗುಲ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರೈಕ ದೇವರೇ ಸ್ತೋತ್ರ. ಪ್ರಭುವೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಈ ಹೊಸ ದಿವಸವನ್ನು ನೀವು ನನಗೆ ದಾನವಾಗಿ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಭುವೇ, ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ, ಮನನೊಂದಿರುವ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಇಷ್ಟೊಂದು ಜನರು ವಿವಿಧ ರೀತಿಯಲ್ಲಿ ಮನನೊಂದು ಪ್ರಭುವೇ ನಿಮ್ಮಲ್ಲಿ ಕಣ್ಣೀರೊಡುತ್ತಿದ್ದಾರೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ
ಅನುತೀರ್ಣರಾಗುವಾಗ ಮನನೊಂದು ಸುಮಾರು ಎಕ್ಸಾಮ್ ಬರೆದು ಅವರು ಸೋತು ಹೋಗುವಾಗಲೂ ಅವರು ಮನನೊಂದು ಪ್ರಭುವೆ ನಿಮ್ಮಲ್ಲೇ ಮೊರೆ ಇಡುತ್ತಿದ್ದಾರೆ. ಹಾಗೆ ಪ್ರಭುವೆ ಅನಾರೋಗ್ಯದಲ್ಲಿ ವಿವಿಧ ರೀತಿಯ ಮಾರಕವಾದ ವ್ಯಾಧಿಯಿಂದ ನರಳುತ್ತಿರುವ ಸಂದರ್ಭದಲ್ಲಿ ಎಷ್ಟು ಔಷಧಿಗಳು ತಗೊಂಡರು, ಏನೇ ಮಾಡಿದರೂ ಆ ರೋಗವು ಸ್ವಸ್ಥತೆ ಆಗದೇ ಇರುವಾಗ ಎಷ್ಟೋ ಜನ ಮಕ್ಕಳು ಪ್ರಭುವೆ ನಿಮಗೆ ಮೊರೆ ಇಟ್ಟು ಮನಸ್ಸಿನಲ್ಲಿ ಮನನೊಂದು ನಿಮ್ಮಲ್ಲೇ ಬೇಡುತ್ತಿರುವ ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಹಾಗೆಯೇ ಪ್ರಭುವೆ ಕುಟುಂಬದಲ್ಲಿ ದಾಂಪತ್ಯ ಜೀವಿತದಲ್ಲಿ ಪತಿ ಮತ್ತೆ ಪತ್ನಿ ಮತ್ತೆ ಜಗಳವಾಗುವಾಗ ವಿರಸನ ಜೀವನ ಮಾಡುತ್ತಿರುವ ಎಲ್ಲ ದಂಪತಿಗಳ ಮೇಲೂ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ ಅವರ ಏಕಾಂಗಿತನವನ್ನು ನಿವಾರಿಸಿರಿ ತಂದೆಯೇ. ಪ್ರಭುವೆ ಅವರಲ್ಲಿರುವ ಎಲ್ಲ ದುಃಖಗಳು ಭಾರಗಳನ್ನು ನೀಗಿಸಿರಿ ಸ್ವಾಮಿ. ತಂದೆಯಾದ ದೇವರೇ, ಎಲ್ಲಾ ಯಾಜಕರಲ್ಲೂ ಕನ್ಯಾಸ್ತ್ರೀಯರಲ್ಲೂ ಅಭಿಷಕ್ತರಲ್ಲೂ ಪ್ರಭುವೆ ಮನನೊಂದಿದ್ದಾರೆ ಸ್ವಾಮಿ. ಇಂಥ ಅಭಿಷಕ್ತರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ ನಮ್ಮೆಲ್ಲರ ಕುಟುಂಬದ ಜೀವಿತದ ಮೇಲೂ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ನಾನು ಕೂಡ ಕೆಲವು ಸಂದರ್ಭಗಳಲ್ಲಿ ಮನನೊಂದು ನಿಮ್ಮ ಚರಣಕ್ಕೆ ಓಡಿ ಬಂದು ಪ್ರಾರ್ಥನೆ ಮಾಡಿದ್ದೇನೆ ಸ್ವಾಮಿಗೆ. ಪ್ರಭುವೆ ನನ್ನ ಮೇಲೂ ಕರುಣೆ ತೋರಿ ನಿಮ್ಮ ಅಭಯಸ್ಥ ನನ್ನ ಮೇಲೆ ಚಾಚಿದ್ದೀರಿ. ಪ್ರಭುವೆ ಇದೇ ರೀತಿ ಲೋಕದಲ್ಲಿ ಎಷ್ಟೊಂದು ಜನರು ನಾನಾ ರೀತಿಯಲ್ಲಿ ಸ್ವಾಮಿ ನಿಮ್ಮಲ್ಲಿ ಮೊರೆ ಇಟ್ಟುತ್ತಿದ್ದಾರೆ ಸ್ವಾಮಿ. ಇಂಥ ಮಕ್ಕಳ ಮೇಲೆ ನಿಮ್ಮ ಅಭಯಸ್ಥ ಎದುರು ಬರಲಿ ಸ್ವಾಮಿ. ವಿಶೇಷವಾಗಿ ಪ್ರಭುವೆ ಇದು ಪ್ರವಾದದ ಸಮಯದಲ್ಲಿ ಇಡೀ ಪ್ರಪಂಚದ ಎಷ್ಟೋ ಜನ ವಿಧೇಯರು ಸ್ವಾಮಿ ನಿಮ್ಮಲ್ಲಿ ಮನನೊಂದು ಪ್ರಾರ್ಥಿಸುತ್ತಿದ್ದಾರೆ. ಅವರೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಎಲ್ಲರಿಗೂ ನೀವೇ ಆಧಾರ, ನೀವೇ ಕೃಪಾ ವರದಾನವಾಗಿದ್ದೀರಿ ಸ್ವಾಮಿ. ಪ್ರಭುವೆ ನಿಮ್ಮ ಚರಣಕ್ಕೆ ಓಡಿ ಬಂದು ಪ್ರಾರ್ಥನೆ ಮಾಡುವ ಎಲ್ಲ ಮಕ್ಕಳ ಪ್ರಾರ್ಥನಾ ಮೊರೆಯನ್ನು ದಯೆಯಿಂದ ಆಲಿಸಿರಿ ಸ್ವಾಮಿ. ವಿಶೇಷವಾಗಿ ನನ್ನ ಕುಟುಂಬದಲ್ಲಿ, ನನ್ನ ವಿಚಾರಣೆಯಲ್ಲಿ ಹಾಗೂ ನನ್ನ ಈ ಸ್ವರ್ಗೀಯ ಅಂಗಾಂಗಗಳ ಕುಟುಂಬಗಳಲ್ಲಿ ಹಾಗೂ ಇಡೀ ವಿಶ್ವದಲ್ಲಿ ಮನನೊಂದು ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರ ಮಕ್ಕಳ ಮೊರೆಗೆ ಸದುತ್ತರವನ್ನು ದಯಪಾಲಿಸಿರಿ ಸ್ವಾಮಿ. ಎಲ್ಲರ ಮೇಲೆ ನಿಮ್ಮ ಅಭಯಸ್ಥ ಇಲ್ಲಿ ಇದು ಬರಲಿ ರಾಜ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಕರುಣೆಯ ತಾಯಿಯೇ, ಈ ಸುಪ್ರಭಾತದ ಸಮಯದಲ್ಲಿ ನಾನು ಮನನೊಂದಿರುವ ಎಲ್ಲ ಮಕ್ಕಳಿಗೋಸ್ಕರ ನಾನು ಮಾಡುವ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಎಲ್ಲಾ ಮಕ್ಕಳಿಗೂ ಸಾಂತ್ವನವನ್ನು, ಸಂತೃಪ್ತಿಯನ್ನು ಪ್ರಭುವಿನಲ್ಲಿ ಬೇಡಿ ಅನುಗ್ರಹಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸ್ವಾಮಿ, ನಾವೆಲ್ಲರೂ ಮನನೊಂದಿದವರಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾಮಿ ಒಂದಲ್ಲ ಒಂದು ರೀತಿಯಲ್ಲಿ ಮನನೊಂದಿರುತ್ತಾರೆ ಸ್ವಾಮಿ. ಆ ಮನನೊಂದಂತಹ ಮಕ್ಕಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ನಾನು ಸಹ ಮನನೊಂದಂತಹ ವ್ಯಕ್ತಿಯಾಗಿದ್ದೇನೆ ಸ್ವಾಮಿ. ನನ್ನ ತ್ವಚೆಯಲ್ಲಿರುವ ಪ್ರತಿಯೊಬ್ಬ ಮನನೊಂದ ವ್ಯಕ್ತಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಮನಸ್ಸೆಲ್ಲ ಒಂದು ರೀತಿ ಹೊಂದುತ್ತಲೇ ಇರುತ್ತದೆ ಅಪ್ಪ ತಂದೆ. ನಮ್ಮ ಬೇಡಿಕೆಗಳು ಈಡೇರಿದಾಗ ಸ್ವಾಮಿ, ಈಡೇರದಿದ್ದಾಗ ಸ್ವಾಮಿ ಅನೇಕ ವ್ಯಕ್ತಿಗಳು ಮನನೊಂದುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಈ ಮನನೊಂದಂತಹ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರಿಗೆ ಬೇಕಾದಂತಹ ಕೃಪೆ, ಆಶೀರ್ವಾದವನ್ನು ನಮ್ಮೆಲ್ಲರಿಗೂ ನೀಡಿ ಸ್ವಾಮಿ. ಯಾವುದೇ ಕಾರಣಕ್ಕೂ ಸ್ವಾಮಿ ನಾವು ಮನ ನೊಂದುಕೊಳ್ಳದಂತೆ ನಮ್ಮನ್ನು ಆಶೀರ್ವದಿಸಿರಿ ರಾಜ. ಏಕೆಂದರೆ ಸ್ವಾಮಿ ನೀವು ನಮ್ಮನ್ನು ರಕ್ಷಿಸುವ ದೇವರು, ನೀವು ನಮ್ಮನ್ನು ಬಲಪಡಿಸುವಂತಹ ದೇವರು, ನಮ್ಮ ಪ್ರಾರ್ಥನೆಯನ್ನು ಕೇಳುವಂತಹ ದೇವನು ನೀನಾಗಿರುವಾಗ ಸ್ವಾಮಿ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ನಿಮಗೊಪ್ಪಿಸುವಾಗ ಸ್ವಾಮಿ ನಾವೇಕೆ ಮನನೊಂದುಕೊಳ್ಳಬೇಕು ಸ್ವಾಮಿ. ಆದರೂ ಸ್ವಾಮಿ ನಿಮ್ಮನ್ನು ಬಿಟ್ಟು ಸ್ವಾಮಿ ಸೈತಾನನ್ನು ಒಡ್ಡುವಂತಹ ಕೆಲವು ಕಾರ್ಯಗಳನ್ನು ನಾವು ನಡೆದಾಗ ಸ್ವಾಮಿ, ನಮಗೆ ಅಡ್ಡವಾದಾಗ ಸ್ವಾಮಿ ನಾವು ಮನನೊಂದುಕೊಳ್ಳುತ್ತೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಗುರು ಕನ್ಯಾಸ್ತ್ರೀಯರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಗುರು ಹಿರಿಯರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನಮ್ಮ ತಂದೆಯೇ, ಮನನೊಂದು ಸ್ವಾಮಿ ಚಿಂತೆ ಪೇಚಾಸಗಳಿಗೆ ಒಳಗಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಕುಟುಂಬದಲ್ಲಿ
ಸ್ವಾಮಿ ದಂಪತಿಗಳು ಸ್ವಾಮಿ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾಮಿ ಮನನೊಂದುಕೊಳ್ಳುತ್ತಾರೆ, ಮಕ್ಕಳಿಂದ ಮನನೊಂದುಕೊಳ್ಳುತ್ತಾರೆ, ತಂದೆ ತಾಯಿಗಳಿಂದ ಮಕ್ಕಳು ಮನನೊಂದುಕೊಳ್ಳುತ್ತಾರೆ. ಅಪ್ಪ ತಂದೆ ಸಮಯದಲ್ಲಿ ಸ್ವಾಮಿ ಮನನೊಂದಂತಹ ಎಲ್ಲರ ಕುಟುಂಬಗಳ ಮೇಲೆ, ಎಲ್ಲರ ವ್ಯಕ್ತಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿರಿ ಸ್ವಾಮಿ, ನಿಮ್ಮ ಪವಿತ್ರಾತ್ಮರನ್ನು ತುಂಬಿಸಿರಿ ಸ್ವಾಮಿ. ಮನನೊಂದಂತಹ ಸಮಯದಲ್ಲಿ ಸ್ವಾಮಿ ಯಾವುದೇ ನೀತಿಯಲ್ಲಿ ನಿನ್ನ ಮುಂದೆ ಸ್ವಾಮಿ, ನಿಮ್ಮ ಪರಿಶುದ್ಧವಾದ ರಕ್ತವು ಸ್ವಾಮಿ ಈ ಮನನೊಂದಂತಹ ವ್ಯಕ್ತಿಗಳ ಮೇಲೆ ಸುರಿಸಿ ಸ್ವಾಮಿ. ಆ ಪರಿಶುದ್ಧ ರಕ್ತದಿಂದ ಸ್ವಾಮಿ ಅನ್ನೊಂದಂತ ಮನಸ್ಸನ್ನು ಸ್ವಾಮಿ ನೀವು ತೊಳೆಯಿರಿ ಸ್ವಾಮಿ. ಯಾವುದೇ ರೀತಿಯಲ್ಲಿ ಸ್ವಾಮಿ ನಾನು ನೊಂದುಕೊಳ್ಳುವಂತೆ ನೀನೇ ನಮ್ಮ ದೇವರೆಂದು ಸೂಚಿಸುತ್ತ ನಮ್ಮ ಪ್ರಾರ್ಥನೆಯು ನಿನ್ನ ಮುಂದೆ ಇದೆ ಎಂದು, ನೀನು ಆ ಪ್ರಾರ್ಥನೆಯನ್ನು ಈಡೇರಿಸುತ್ತೀಯ ಎಂದು ಆ ವ್ಯಕ್ತಿಗಳು ನಂಬುವಂತೆ ಮಾಡಿರಿ ಸ್ವಾಮಿ. ಅಪ್ಪ ತಂದೆ ಮನನೊಂದಾಗ ಸ್ವಾಮಿ ಅವೆಲ್ಲರೂ ನಿಮ್ಮೆಲ್ಲರನ್ನು ನಿಮ್ಮನ್ನು ಕಾಣುವಂತಹ ಮಕ್ಕಳಾಗಿ ಅವರೆಲ್ಲರನ್ನು ಮಾರ್ಪಡಿಸಿರಿ ಸ್ವಾಮಿ. ಸಣ್ಣ ಮಕ್ಕಳನ್ನೆಂದು ಸ್ವಾಮಿ ಹಿರಿಯರವರೆಗೂ ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಈ ಲೋಕದಲ್ಲಿರುವ ಸರ್ವ ಜನತೆಯನ್ನು ಸ್ವಾಮಿ, ಈ ಲೋಕದಲ್ಲಿ ಮನನೊಂದುಕೊಂಡು ಜೀವಿಸುತ್ತಿರುವಂತಹ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಬನ್ನಿರಿ ಸ್ವಾಮಿ, ಆ ಮನನೊಂದಂತಹ ವ್ಯಕ್ತಿಗಳ ಮೇಲೆ ನಿಮ್ಮ ಪ್ರಜೆಯನ್ನು ಸುರಿಸಿರಿ ಸ್ವಾಮಿ, ನಿಮ್ಮ ರಕ್ತವನ್ನು ಸುರಿಸಿರಿ ಸ್ವಾಮಿ, ಅವರ ಮನಸ್ಸುಗಳನ್ನು ಪ್ರಶಾಂತಗೊಳಿಸಿರಿ ಎಂದು ಪಿತಾ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವದೊಡೆಯ ತಂದೆಯೇ, ಆಮೇನ್. ಆರಾಧನೆ ಅಪ್ಪ ತಂದೆ ಆರಾಧನೆ ಅಪ್ಪ ಈ ಬೆಳಗಿನ ಸುಪ್ರಭಾತದಲ್ಲಿ ಜ್ಞಾನದಲ್ಲಿ ಕುರಿತು ಪ್ರಾರ್ಥಿಸುವವರನ್ನು ನಮ್ಮೆಲ್ಲರಿಗೂ ಕರೆಯುವುದಕ್ಕಾಗಿ ನಿಮಗೆ ಜಾನ್ ಕೊಡಿ ಸ್ತೋತ್ರಗಳು ವಂದನೆಗಳು ಸ್ವಾಮಿ. ಅಪ್ಪ ತಂದೆ ದೇವರೇ ಮುಂದೋಡಿ ಮಕ್ಕಳನ್ನು ಎಲ್ಲ ಮಕ್ಕಳನ್ನು ಉನ್ನತ ಪರಿಶುದ್ಧವಾದ ಕರೆವರೆಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಕ್ಷ. ಎಲ್ಲ ನಂದು ಮಕ್ಕಳ ಮೇಲೆ ಕರುಣೆ ತೋರಿದೆ ಸ್ವಾಮಿ. ಅಪ್ಪ ಈ ಲೋಕದ ಪ್ರತಿಯೊಂದು ಕ್ಷಣದಲ್ಲಿ ಸ್ವಾಮಿ ಒಂದಲ್ಲ ಒಂದು ರೀತಿ ನಂದು ಹೋಗಿದ್ದಾರೆ ಸ್ವಾಮಿ. ಅಪ್ಪ ಅವರೆಲ್ಲರಲ್ಲಿ ಸಾಂತ್ವನ ತಂದು ಕೊಡಿರಿ ಸ್ವಾಮಿ. ನಂದೋದ ಮಕ್ಕಳ ನಿಮಗೆ ಕಾಪಾಡಿ ಎಂದು ಪ್ರಾರ್ಥಿಸುತ್ತೇನೆ ರಕ್ಷ. ಅಪ್ಪ ತಂದೆ ಎಷ್ಟೋ ಜನ ಸಾಲದ ಸಮಸ್ಯೆ ಒಳಗಾಗದೆ, ಅಪ್ಪ ಸಾಲದಿಂದ ಬಿಡುಗಡೆ ಆಗದಾಗದೆ, ಅಪ್ಪ ಏನು ಕೆಲಸ ಮಾಡಿದರು ಅದನ್ನು ಫಲ ಸಿಗದೆ ಅಪ್ಪ ನಂದು ಹೋಗಿದ್ದಾರೆ ಸ್ವಾಮಿ. ಆ ಮಕ್ಕಳ ಮನೆಯನ್ನು ಆಲಿಸಿದೆ ರಕ್ಷ. ಆ ಮಕ್ಕಳ ನಂದು ಹೋಗಿದ್ದಾರೆ ಸ್ವಾಮಿ. ಆ ಮಕ್ಕಳ ಮೇಲೆ ಕರುಣೆ ತೋರಿದೆಂದು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಇಷ್ಟ ಮಕ್ಕಳ ಸ್ವಾಮಿ ಗಂಡನ ಕುರುಕತನದಿಂದ ನಂದು ಹೋಗಿದ್ದಾರೆ ಸ್ವಾಮಿ. ಅಪ್ಪ ಆ ಮಕ್ಕಳ ಸಾಂತ್ವನ ಕೊಡಿರಿ. ಆ ಮಕ್ಕಳ ಧೈರ್ಯವನ್ನು ತುಂಬಿ ಜೀವಿಸುತ್ತಿದ್ದೆಲ್ಲ ಅನುಗ್ರಹಿಸುತ್ತೇನೆ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಷ್ಟೋ ಜನಗಳು ಸ್ವಾಮಿ ರೋಗದ ಬಾರದೆ ಸರಿಯಲಾಗದೆ ಅಪ್ಪ ತಂದೆ ಕಣ್ಣೀರಿನಲ್ಲಿ ಜೀವಿಸುತ್ತಿದ್ದಾರೆ. ಕಣ್ಣೀರಿನಿಂದ ಮಾಡ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಆ ನೋವು ತಡೆದಾಗದೆ ಅಪ್ಪ ನಿದ್ರೆ ಇರುತ್ತೆ ಅಪ್ಪ ನಂದು ನಿಮ್ಮ ಸಂವಿಧಾನದಲ್ಲಿ ಸೂರಿ ಕಲಿತಾ ಇದ್ದಾರೆ ಸ್ವಾಮಿ. ಆ ಮಕ್ಕಳ ಮರಿಯನ್ನು ಕಲಿಸುತ್ತೀರಿ ರಜ. ಮಕ್ಕಳಿಗೆ ಆ ರೋಗದ ಸಮಸ್ಯೆಯಿಂದ ಬಿಡುಗಡೆಯನ್ನು ಶಾಂತವನ್ನು ಸಮರ್ಪಿಸುತ್ತೀನಿ ಸ್ವಾಮಿ. ತಂದೆ ಎಷ್ಟೋ ಜನರಲ್ಲಿ ಈ ಕಾಂತಿನ ಜೀವನದಲ್ಲಿ ಯಾರು ಪ್ರೀತಿ ಸಿಗದೆ ಅಪ್ಪ ತಂದೆ ಪ್ರೀತಿ ಹೇಳಿಕೊಂಡರು ಯಾರು ಅದು ಅರ್ಥ ಮಾಡಿಕೊಳ್ಳದೆ ಅಪ್ಪ ನಂದು ಹೋಗ್ತಾರೆ ಸ್ವಾಮಿ. ಒಟ್ಟಿದವರಿಂದ ತಂದೆ ತಾಯಿಗಳಿಂದ ನಂದು ಹೋದ ಮಕ್ಕಳು ಸ್ವಾಮಿ ಈ ಕಾಂತಿನ ಬದುಕಿನಲ್ಲಿ ಯಾರೆಲ್ಲೂ ಏನು ಹೇಳಿದರೂ ಪರಿಹಾರ ಸಿಗದೆ ಇಷ್ಟೇ ನಂದೋದ ಮಕ್ಕಳ ಮೇಲೆ ಕರುಣೆ ತೋರಿ ಸ್ವಾಮಿ. ಆ ಮಕ್ಕಳ ಮನಸ್ಸನ್ನು ಸಾಂತ್ವನಗೊಳಿಸಿದನ್ನು ಸಮರ್ಪಿಸುತ್ತೇನೆ ರಜ. ಅಪ್ಪ ತಂದೆ ಎಷ್ಟು ತಂದೆ ತಾಯಿಗಳು ಸ್ವಾಮಿ ಮಕ್ಕಳ ಪ್ರೀತಿ ಸಿಗದೆ ಸಬ್ಬಳಿಗಳಲ್ಲಿ ರೋಡಿನಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲ್ಕೊಂಡಿದ್ದಾರೆ ಸ್ವಾಮಿ. ಆ ತಂದೆ ತಾಯಿಗಳ ವಯಸ್ಸಾದವರು ನಂದು ಹೋಗ್ತಾರೆ ರಜ. ಅಂತ ಮಕ್ಕಳ ಮೊರೆಯನ್ನು ಆಲಿಸಿದೆ ರಜ. ಆ ತಂದೆ ತಾಯಿಗಳು ಸಾಂತ್ವನ ಕೊಟ್ಟು ಆಶೀರ್ವದಿಸಿಕೊಂಡು ಪ್ರಾರ್ಥಿಸುತ್ತೇನೆ ರಜ. ಅಪ್ಪ ತಂದೆ ಎಷ್ಟು ಅನಾಥ ಮಕ್ಕಳು ಸ್ವಾಮಿ ನಂದು ಹೋಗ್ತಿದ್ದಾರೆ. ತಾಯಿ ಪ್ರೀತಿ ಇಲ್ಲ ಅಂತ ನಂದು ಹೋಗಿದ್ದಾರೆ ಸ್ವಾಮಿ. ಆ ಮಕ್ಕಳ ಮರೆಯನ್ನು ಆಲಿಸಿದೆ ರಜ. ಎಷ್ಟು ಮಕ್ಕಳ ಪ್ರೀತಿಯನ್ನು ನೀವೇ ಕೊಡಿರಿ ಎಂದು ಸಮರ್ಪಿಸುತ್ತೇನೆ ರಜ. ಅಪ್ಪ ತಂದೆ ಲೋಕದಲ್ಲಿ ಒಬ್ಬರು ನಂದು ಸ್ವಾಮಿ ಎಲ್ಲರಿಗೂ ಪಾಲಿಸಿ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತೇನೆ ನನ್ನ ಜೀವನಗಳ ತಂದೆ. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 19ನೇ ಅಧ್ಯಾಯ ವಾಕ್ಯ 8. ಪ್ರಭುವಿನ ನಿಯಮ ನೀತಿಬದ್ಧ, ಮನಸ್ಸಿಗದು ಹೊಸಗೆ. ಪ್ರಭುವಿನ ಕಟ್ಟಳೆ ಪರಿಶುದ್ಧ, ಕಣ್ಣಿಗದು ದೇವಿಗೆ. 1 ಪೇತ್ರ 15ನೇ ವಾಕ್ಯ. ನಿಮ್ಮ ಒಳ್ಳೆಯ ನಡತೆಯಿಂದ ಅರಿವಿಲ್ಲದೆ ಮಾತನಾಡುವ ಮೂಢ ಜನರ ಬಾಯನ್ನು ಮುಚ್ಚಿಸಬೇಕೆಂಬುದೇ ದೇವರ ಇಚ್ಛೆ. ಜ್ಞಾನೋಕ್ತಿ 20 10ನೇ ವಾಕ್ಯ.
ಕಳ್ಳ ತೂಕ ಕಲ್ಲುಗಳನ್ನು, ಕಳ್ಳ ಅಳತೆ ಪಾತ್ರೆಗಳನ್ನು ಬಳಸುವವರನ್ನು ಕಂಡರೆ ಸರ್ವೇಶ್ವರನಿಗೆ ಅಸಹ್ಯ. ಯೆರೆಮೀಯ 32:24 ವಾಕ್ಯ. ನೀವು ನುಡಿದಂತೆ ನೆರವೇರಿದೆ, ನಿಮ್ಮ ಕಣ್ಣಿಗೆ ಎಲ್ಲ ಬೆಟ್ಟ ಬಯಲಾಗಿದೆ. ಎಸೇಕಿಯೇಲ 33:19 ವಾಕ್ಯ. ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸಿದರೆ ಅವುಗಳಿಂದ ಉಳಿಯುವನು. ದಾನಿಯೇಲ 4:3 ವಾಕ್ಯ. ದೇವರ ಸೂಚಕ ಕಾರ್ಯಗಳು ಎಷ್ಟೋ ಅತಿಶಯ, ಅವರ ಅದ್ಭುತಗಳು ಎಷ್ಟೋ ಅಪಾರ. ಪ್ರಭುವಿನ ವಾಕ್ಯ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಅಪ್ಪ ನನ್ನ ತಂದೆ, ಅಪ್ಪ ನನ್ನ ದೇವರೇ, ನಿಮಗೆ ಆರಾಧನೆ ನನಗೆ. ಈ ಬೆಳಗಿನ ಜಾವದಲ್ಲಿ ನಿನ್ನ ನಾಮಸ್ಮರಣೆ ಮಾಡುತ್ತಾ, ನಿನ್ನನ್ನು ಕೊಂಡಾಡುತ್ತಾ ಈ ದಿನವನ್ನು ಪ್ರಾರಂಭಿಸುತ್ತಿದ್ದೇನೆ. ನನ್ನ ಬದುಕಿನ ಕ್ಷಣಗಳು, ನನ್ನ ಬದುಕಿನ ಆಸೆಗಳು, ನನ್ನ ಬದುಕಿನ ಮೌನಗಳು, ನೋವುಗಳು, ಸಂತೋಷ, ಆಡಂಬರ ಎಲ್ಲವನ್ನು ನೀವು ಅರಿತಿದ್ದೀರಿ. ಎಲ್ಲವೂ ನಿಮ್ಮದೇ ದಾನ. ನನ್ನ ಜೀವನದಲ್ಲಿ ನಾನು ಶುದ್ಧೀಕರಿಸಲ್ಪಟ್ಟ ಬಂಗಾರವನ್ನಾಗಿಸಲು ನನ್ನನ್ನು ನೀವು ಕುಲುಮೆಗೆ ಹಾಕಿದ್ದೀರಿ. ಹಲವಾರು ವಿಧದ ಅನುಭವಗಳಲ್ಲಿ ನಾನು ಎಚ್ಚೆತ್ತುಕೊಳ್ಳುವಂತೆ ಮಾಡಿ ನನ್ನ ಮುಂದೆ ಬರುವ ಎಲ್ಲವನ್ನು ಅನುಭವಿಸುತ್ತಾ ಅವುಗಳನ್ನು ನಿಮ್ಮ ಮುಂದೆ ಇಡುತ್ತಾ ನಿಮ್ಮ ಚಿತ್ತಕ್ಕೆ ನನ್ನನ್ನು ಬಿಟ್ಟುಕೊಟ್ಟಿದ್ದೇನೆ. ಓ ದೇವರೇ, ನೀವು ನನ್ನ ಪೋಷಕರಾಗಿ ಸದಾ ನನ್ನ ಕೈ ಹಿಡಿದು ಮುನ್ನಡೆಸುತ್ತಿದ್ದೀರಿ. ನಾನು ಬಳಲಿ ಹೋದಾಗ, ಸೋತು ಹೋಗುವಾಗ, ನಿದ್ರಾಣರಾಗಿ ಹೋಗುವಾಗ, ಏಕಾಂತದಲ್ಲಿ ಚಿಂತೆಯಿಂದ ಚಿತೆಯಾಗುವಾಗ ನಿಮ್ಮನ್ನು ನಾನು ನೋಡುತ್ತೇನೆ ಎಂಬುದು ನಿಮಗೆ ತಿಳಿಸುತ್ತೇನೆ. ಓ ನನ್ನ ದೇವರೇ, ನನ್ನ ಸುತ್ತಲೂ ಕೋಟೆ ಕಟ್ಟಿ ಕಾಯುವವರು ನೀವಾಗಿದ್ದೀರಿ. ನನ್ನ ಮುಂದೆ ಬರುವಂತಹ ಎಲ್ಲ ಹೋರಾಟಗಳನ್ನು ಜಯಿಸಲು ಶಕ್ತಿ ಕೊಡುವವರು ನೀವಾಗಿದ್ದೀರಿ. ನನ್ನನ್ನು ಅನುಗ್ರಹಿಸಿದ್ದೀರಿ. ಎಲ್ಲದರ ಬಗ್ಗೆ ಜ್ಞಾನವನ್ನು ಕೊಡುತ್ತಿದ್ದೀರಿ. ನಿಮಗೆ ಸ್ತೋತ್ರ, ಆರಾಧನೆ, ಕೋಟಿ ಕೋಟಿ ಸ್ತೋತ್ರ, ಆರಾಧನೆ, ಮಹಿಮೆಯನ್ನು ಸಲ್ಲಿಸುತ್ತಾ ನನ್ನ ಜೀವನವನ್ನು ನಿಮ್ಮ ಪಾದಚರಣಕ್ಕೆ ಸಮರ್ಪಿಸುತ್ತಾ ಪಿತಾಸುತ್ತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವನದ ತಂದೆ. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಎಲ್ಲ ನೊಂದವರಿಗಾಗಿ ನಾವು ಪ್ರಾರ್ಥಿಸೋಣ. ಅಮ್ಮ, ನೊಂದವರಿಗಾಗಿ ಪ್ರಾರ್ಥಿಸಿ ಎಂದು ಭಾರದಿಂದ ಪ್ರಾರ್ಥಿಸೋಣ. ನಾವು ಸಹ ಒಂದು ವಿಷಯಗಳಲ್ಲಿ ನೊಂದು ಹೋಗಿದ್ದೇವೆ. ಹಲವಾರು ಸಂಗತಿಗಳ ನಿಮಿತ್ತವಾಗಿ ನಾವು ನೊಂದು ಬಳಲಿ ಹೋಗಿದ್ದೇವೆ. ಹೀಗೆ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಪ್ರಾರ್ಥನೆ, ನೋವಿನಿಂದ ಪ್ರಾರ್ಥಿಸುತ್ತಿರುವ, ನಿರಾಶೆಯಿಂದ ಪ್ರಾರ್ಥಿಸುತ್ತಿರುವ, ಮನಸೋತು ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಡಲೆಂದು ಪ್ರಾರ್ಥಿಸೋಣ. ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಜಪಸರು ನಡೆದು ನೊಂದು ಹೋದವರಿಗಾಗಿ ನಾವು ಪ್ರಾರ್ಥಿಸೋಣ. ನೊಂದವರಿಗಾಗಿ ಪ್ರಾರ್ಥಿಸಿ ಎಂದು ನಾವು ಭಿನ್ನಯಿಸೋಣ. ಈ ಜಪಸರ